ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ಬರದಿಂದ ಸಾಗ್ತಾ ಇದೆ. ಇದರ ನಡುವೆ ಸಾಕಷ್ಟು ತಾಂತ್ರಿಕ ಸಮಸ್ಯೆಗಳು ಮತ್ತೆ ಬರ್ತಾನೆ ಇದೆ. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರಿಗಳ ಸಭೆ ನಡೆಸಿ ಯಾವುದೇ ಕಾರಣಕ್ಕೂ ಕೂಡ ಸರ್ವೆ ಕೆಲಸ ನಿಧಾನಗತಿಯಲ್ಲಿ ಸಾಗಬಾರ್ದು ಅನ್ನುವಂಥ ಖಡಕ್ ಆದಂಥ ಸೂಚನೆ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಏನೋ ಸೂಚನೆ ಕೊಟ್ಟಾಗಿದೆ, ಆದರೆ ಗ್ರೌಂಡ್ನಲ್ಲಿ ಮಾತ್ರ ಶಿಕ್ಷಕರು ಈಗಲೂ ಈ ಕ್ಷಣಕ್ಕೂ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಸರಿಯಾದಂಥ ಸರ್ವರ್ ಇಲ್ಲ, ನೆಟ್ವರ್ಕ್ ಸಿಗ್ತಾ ಇಲ್ಲ, ಜೊತೆಗೆ ಇನ್ನಿತರ ಟೆಕ್ನಿಕಲ್ ಕಾರಣಗಳಿಂದ ಅನೇಕ ಶಿಕ್ಷಕರು ಈಗ ಪರದಾಡ್ತಾ ಇದ್ದಾರೆ. ಇದರೆಲ್ಲದರ ನಡುವೆ ಡಿಸಿಗಳು, ಪ್ರಮುಖವಾಗಿ ಜಿಲ್ಲೆಯ ಡಿಸಿಗಳು ಎಲ್ಲ ಶಿಕ್ಷಕರಿಗೂ ಜೊತೆಗೆ ಯಾರ್ಯಾರು ಸರ್ವೆ ಕೆಲಸ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಖಡಕ್ ಆದಂಥ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಸರಿಯಾಗಿ ಸರ್ವೆ ಮಾಡದೇ ಇದ್ರೆ ಸಸ್ಪೆಂಡ್ ಅಂತ ಆದೇಶ ಹೊರಸಕ್ಕೆ ನಾನು ರೆಡಿ ಅಂತ ಸಿಗ್ನಲ್ ಪಾಸ್ ಮಾಡ್ತಿದ್ದಾರೆ. ಹಾಗಾದ್ರೆ ಸರ್ವೆ ಕಾರ್ಯ ಯಾವ ರೀತಿ ನಡೀತಾ ಇದೆ ನೋಡೋಣ ಬನ್ನಿ. ಏನೇನು ತೊಡಕುಗಳಿದ್ದಾವೆ ತೊಡಕುಗಳನ್ನೆಲ್ಲ ಕೂಡಲೇ ನಿವಾರಣೆ ಮಾಡಬೇಕು. ಸಿಎಂ ಭರವಸೆ ಮಧ್ಯೆಯೂ ಜಾತಿ ಸರ್ವೆಯಲ್ಲಿ ಸಮಸ್ಯೆ. ಹೇಳಿದೀವಿ ಸರ್, ಹೇಳಿದ್ರೆ ನಾವೇನ್ ಮಾಡೋಣ ಅಂತಾರೆ ಸರ್. ನಾವ್ ಇನ್ನೇನು ಹೇಳಕ್ಕಾಗಲ್ಲ ಸರ್. ಸರ್ವೆ ಮಾಡದಿದ್ರೆ ಸಸ್ಪೆಂಡ್ ಎಂದು ಗದಗ ಡಿಸಿ ಎಚ್ಚರಿಕೆ. ನನಗೆ ಬೇರೆ ಏನೋ ದಾರಿ ಇರೋದಿಲ್ಲ, ನಿನ್ನ ನಿರ್ದಾಕ್ಷಿಣ್ಯವಾಗಿ ನಾನು ಸಸ್ಪೆಂಡ್ ಮಾಡಬೇಕಾಗತ್ತೆ. ಮೇಲಾಧಿಕಾರಿಗಳ ಒತ್ತಡಕ್ಕೆ ಕೆಲ ಗಣತಿದಾರರು ಕಂಗಾಲು. ಕಾರಿನ ಕೆಳಗೆ ಇಳಕಾಗಲಿ, ನಿನ್ನೆ ಅವನಿಗೆ ಕಣ್ಣೀರ್ ಹಾಕ್ಬಿಟ್ರು. ಜಾತಿ ಗಣತಿ ಸರ್ವೆ ಇಡೀ ರಾಜ್ಯಾದ್ಯಂತ 6ನೇ ದಿನಕ್ಕೆ ಕಾಲಿಟ್ಟಿದೆ. ಆದ್ರೆ ಸಮಸ್ಯೆ ಮಾತ್ರ ಬಗೆಹರಿದಂತೆ ಕಾಣಿಸ್ತಿಲ್ಲ. ಸಮೀಕ್ಷೆ ವೇಳೆ ಶಿಕ್ಷಕರು ನಾನಾ ಸವಾಲುಗಳನ್ನು ಎದುರಿಸಬೇಕಾಗಿದೆ. ಆದ್ರೆ ಸಮಸ್ಯೆಯನ್ನೇ ಗಂಭೀರವಾಗಿ ಪರಿಗಣಿಸಿರೋ ಸಿಎಂ ಸಿದ್ದರಾಮಯ್ಯ ನಿನ್ನೆಯಷ್ಟೇ ಸುದ್ದಿಗೋಷ್ಠಿ ನಡೆಸೋ ಮೂಲಕ ನಿನ್ನೆಯಿಂದಲೇ 100ಕ್ಕೆ 100ರಷ್ಟು ಸಮಸ್ಯೆ ಸರಿಯಾಗುತ್ತೆ ಅಂತ ಭರವಸೆ ಕೊಟ್ಟಿದ್ರು. ಸಮೀಕ್ಷೆ ಬಗ್ಗೆ ಪ್ರತಿನಿತ್ಯ ಮಾಹಿತಿ ಪಡೆಯಬೇಕು ಅಂತ ಡಿಸಿಗಳಿಗೂ ಎಚ್ಚರಿಕೆ ಕೊಟ್ಟಿದ್ರು. ಕಮಿಷನ್ ಸೆಕ್ರೆಟರಿಗೂ ಕೂಡ ಹೇಳಿದ್ದೀನಿ, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಸೆಕ್ರೆಟರಿಗೂ ಕೂಡ ಹೇಳಿದ್ದೀನಿ. ಏನೇನು ತೊಡಕುಗಳಿದ್ದಾವೆ ತೊಡಕುಗಳನ್ನೆಲ್ಲ ಕೂಡಲೇ ನಿವಾರಣೆ ಮಾಡಬೇಕು. ನಿವಾರಣೆ ಆಗ್ತವೆ ಅಂತಕ್ಕಂಥ ಇವತ್ತು ಒಳಗಡೆ ಎಲ್ಲ ನಿವಾರಣೆ ಎಲ್ಲ 100% ಸಮಸ್ಯೆಗಳೆಲ್ಲ ಬಗೆಹರಿತವೆ. ಜಿಲ್ಲಾಧಿಕಾರಿಗಳಿಗೆ ಸಿಇಒಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಇದು ಸರ್ಕಾರದ ಕೆಲಸ, ಸರ್ಕಾರ ಸರ್ವೆ ಮಾಡಿಸ್ತಾ ಇರ್ತಕ್ಕಂಥದ್ದು. ಸೋಶಿಯೋ ಎಜುಕೇಶನಲ್ ಸರ್ವೆ ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರ. ಅದರಿಂದ ಈ ವಿಚಾರವನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಪ್ರತಿ ದಿನ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಿಇಒಗಳು ರಿವ್ಯೂ ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡಬೇಕು. ಪ್ರತಿ ದಿನ ರಿವ್ಯೂ ಮೀಟಿಂಗ್ ಕಂಡಕ್ಟ್ ಮಾಡಬೇಕು. ಏನಾದ್ರು ಸಮಸ್ಯೆಗಳಿದ್ರೆ ಕೂಡಲೇ ಅದನ್ನು ಬಗೆಹರಿಸಬೇಕು. ಮತ್ತೆ ನಿಗದಿತ ಸರ್ವೆ ಕೆಲಸವನ್ನ ಮಾಡಿದಾರಾ ಇಲ್ವೋ ಅಂತಕ್ಕಂಥದ್ದು ನೋಡ್ತಕ್ಕಂಥ ಕೆಲಸ ಮಾಡಬೇಕು. ಡಿಸಿಗಳಿಗೆ ಸಿಎಂ ಖಡಕ್ ಸೂಚನೆ ಕೊಡ್ತಿದ್ದಂತೆ ಅಲರ್ಟ್ ಆಗಿರೋ ಗದಗ ಡಿಸಿ ಸಿಎನ್ ಶ್ರೀಧರ್ ಶಿಕ್ಷಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಂದು ವೇಳೆ ಸರ್ವೆ ಮಾಡದಿದ್ರೆ ಸಸ್ಪೆಂಡ್ ಮಾಡಬೇಕಾಗುತ್ತೆ ಅಂದಿದ್ದಾರೆ. ಅದರ್ವೈಸ್ ನೋಡಿ, ಇವತ್ತು ನನಗೆ 60 ಜನ ಲಾಗಿನ್ ಆಗಿಲ್ಲ, ಒಂದು 150 ಜನ ಲಾಗಿನ್ ಆಗಿ ದೇವ್ರ ಪೂಜೆ ಮಾಡ್ಕೊಂಡಿದ್ದಾರೆ, ಒಂದು 120 ಜನ ಲಾಗಿನ್ ಆಗಿಲ್ಲ. ಸೊ ಆಲ್ ದೀಸ್ ಪೀಪಲ್ ಅವರಿಗೆ ನಾಳೆ ಬೆಳಗ್ಗೆವರೆಗೂ ಟೈಮ್ ಕೊಟ್ಟಿದೆ. ಇಫ್ ಬೈ 9 o'clock ಎಲ್ಲ ಸೂಪರ್ವೈಸರ್ಸ್ ವೀಕ್ ಇದೆ, ಅಷ್ಟರೊಳಗೆ ಇಫ್ ಯು ಆರ್ ನಾಟ್ ಲಾಗ್ಡ್ ಇನ್ ಅಂಡ್ ಡನ್ ಅಟ್ಲೀಸ್ಟ್ 2 houses, ನನಗೆ ಬೇರೆ ಏನೋ ದಾರಿ ಇರೋದಿಲ್ಲ, ನಿನ್ನ ನಿರ್ದಾಕ್ಷಿಣ್ಯವಾಗಿ ನಾನು ಸಸ್ಪೆಂಡ್ ಮಾಡಬೇಕಾಗತ್ತೆ. ಇದೀಗ ಇದೇ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ನಡೆಯುತ್ತಿದೆ. ಪ್ರಾಯೋಗಿಕ ಸಮೀಕ್ಷೆ ಮಾಡದೆ ಶಿಕ್ಷಕರಿಗೆ ಧಮಕಿ ಹಾಕೋ ಕೆಲಸ ಆಗ್ತಿದೆ ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕಿಡಿಕಾರಿದ್ರು. ಇಲ್ಲಿ ಪ್ರಾಯೋಗಿಕ ಸಮೀಕ್ಷೆ ಅಂತ ಮಾಡಲಿಲ್ಲ, ಸರ್ವೆ ಸೂಕ್ತ ತರಬೇತಿ ಕೊಡ್ಲಿಲ್ಲ, ಅದ್ರ ಬದಲಿಗೆ ಧಮಕಿ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಎಷ್ಟು ಜನ ಮನೆಗಳು ತಲುಪಿದಿರಿ? 4 ಲಕ್ಷ ಮನೆಗಳು. ಆಮೇಲೆ 60 ಪ್ರಶ್ನೆಗಳಲ್ಲಿ ಪದೇ ನಿಮ್ ಸರ್ವರ್ ಹ್ಯಾಂಗ್ ಆದ್ರೆ ನೀವು ಹೋಗಿ ನೀವು ಪ್ರಶ್ನೆ ಕೇಳಕ್ಕೆ ನಿಮಗೆ 1,43,00,000 ಮನೆಗಳು ಅಂತ ಹೇಳಿದ್ರೆ ಒಬ್ಬೊಬ್ರಿಗೂ 60 ಪ್ರಶ್ನೆ ಅಂದ್ರೆ ಆ ಸರ್ವರ್ಗಳು ಹ್ಯಾಂಗ್ ಆದ್ರೆ ಏನ್ ಮಾಡ್ತೀರಿ ನೀವು? ಯಾವಾಗ ಅಚೀವ್ ಮಾಡ್ತೀರಿ? ಆಮೇಲೆ ಈಗ ಏನಾಗುತ್ತೆ, ಅಲ್ಟಿಮೇಟ್ಲಿ ಈಗ 15 ದಿನದ ಗಡುವು ಮುಗಿದೋಗುತ್ತೆ. 420 ಕೋಟಿ ಹೋಗ್ಬಿಟ್ಟು ಮತ್ತೆ ಆ ಎಸ್ಟಿಮೇಷನ್ ನ ಏರಿಕೆ ಮಾಡ್ಕೊತೀರಿ, ಮತ್ತದು 650 ಕೋಟಿ ಅಂತ ತೋರಿಸ್ತೀರಿ. ಮತ್ತೆ 15 ದಿನ ನಿಮ್ಗೆ ಈಗ ಮತ್ತೆ ಶಾಲಾ ಕಾಲೇಜುಗಳು ಇವೆಲ್ಲ ಪ್ರಾರಂಭ ಆದ್ಮೇಲೆ ನಿಮ್ ಶಿಕ್ಷಕರಲ್ಲಿ ಸಿಗ್ತಾರೆ ಮಾಡೋದಕ್ಕೆ. ಸರ್ವರ್ ಸಮಸ್ಯೆ ಆಗದ ರೀತಿಯಲ್ಲಿ ನೋಡಿಕೊಳ್ತೀವಿ, ಸರಿಯಾದ ಸಮಯಕ್ಕೆ ಸರ್ವೆ ಆಗುತ್ತೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ರು. ಅದರ ಸಮಯಕ್ಕೆ ಸರಿಯಾಗಿ ಆದ ಟಾರ್ಗೆಟ್ ಇಟ್ಕೊಂಡು ಎಲ್ಲಾ ಇಲಾಖೆ ಜನ ತಗೊಂಡಿದ್ದಾರೆ. ಅದಕ್ಕೆ ಬೇಗ ಮುಗಿಯುತ್ತೆ. ಸರ್ವರ್ ಡೌನ್ ಆಗದ ರೀತಿ ನೋಡ್ಕೊಳ್ಳುವಂತ ಜವಾಬ್ದಾರಿ ಯಾರು ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಬಹುಶಃ ಇವತ್ತು 2 ದಿವಸದಲ್ಲಿ ಒಂದು ದಿವಸ ಅದೆಲ್ಲ ಸೆಟ್ಲ್ ಆಗ್ತದೆ. ಸೆಟ್ಲ್ ಆಗಿ ಒಂದು ದಿವಸ ಕಾಲಕ್ಕೂ ರಿವ್ಯೂ ಮಾಡ್ಲಿಕ್ಕೆ ಅದನ್ನ ಮಾಡ್ತೀವಿ. ಒಟ್ಟಾರೆ ಆ ಒಂದು ಅವಧಿಯಲ್ಲಿ ಒಂದು ದಿವಸ ಮುಗಿಸುವಂತ ಪ್ರಯತ್ನ ಆಗ್ತದೆ.
ಸಮೀಕ್ಷೆ ಸಮಸ್ಯೆ 1. ಶಿವಮೊಗ್ಗದಲ್ಲಿ ವಿಶೇಷ ಚೇತನ ಶಿಕ್ಷಕರು ಪರದಾಟ. ಶಿವಮೊಗ್ಗದಲ್ಲಿ ವಿಶೇಷ ಚೇತನ ಶಿಕ್ಷಕರಿಗೂ ಸಮೀಕ್ಷೆ ಸಮಸ್ಯೆ ಎಫೆಕ್ಟ್ ತಟ್ಟಿದೆ. ಸಮೀಕ್ಷೆ ವೇಳೆ ವಿಶೇಷ ಚೇತನೆ ಸ್ಮಿತಾ ರಾವ್ ಸಂಕಷ್ಟಕ್ಕೆ ಸಿಲುಕಿದ್ರು. ಮಗಳ ಸಮಸ್ಯೆ ಕುರಿತು ತಂದೆ ಲಕ್ಷ್ಮಣ್ ರಾವ್ ಅಳಲು ತೋಡಿಕೊಂಡ್ರು. ಆಮೇಲೆ ಅವಳಿಗೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಎಲ್ಲ ಏನು ಹತ್ತಕ್ಕೆ ಆಗೋದೇ ಇಲ್ಲ, ಅಷ್ಟು ಇದ್ದಾಳೆ. ಆಮೇಲೆ ಕೆಳದಿ ಕಾರಿಂದ ಕೆಳಗೆ ಇಳಿಯಕ್ಕಾಗಲಿಲ್ಲ ನಿನ್ನೆ ಅವಳಿಗೆ, ಕಣ್ಣೀರು ಹಾಕ್ಬಿಟ್ರು. ಅಂಥವರಿಗೆಲ್ಲ ಇವರು ಹಿಂಸೆ ಮಾಡ್ತಿದ್ದಾರೆ, ಯಾಕೆ ಮಾಡೋದು ಹೇಳಿ. ಸಮೀಕ್ಷೆ ಸಮಸ್ಯೆ 2. ಚಿಕ್ಕಬಳ್ಳಾಪುರದಲ್ಲಿ ನೆಟ್ವರ್ಕ್ ಸಿಗದೆ ಸಿಬ್ಬಂದಿ ಪರದಾಟ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಸಮೀಕ್ಷೆ ವೇಳೆ ನೆಟ್ವರ್ಕ್ ಸಮಸ್ಯೆಯಿಂದ ಸಿಬ್ಬಂದಿ ಪರದಾಡಿದ್ರು. ಇದರಿಂದ ನಮ್ಗೆ ಬೇಗ ಬೇಗ ಮನೆಗಳನ್ನ ಕವರ್ ಮಾಡೋದಕ್ಕೆ ಆಗ್ತಾ ಇಲ್ಲ ಸರ್. ಅವ್ರಿಗೆ ಮೊದಲೇ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ನಮ್ಗೆ ಸರ್ವೆ ಸುಲಭವಾಗಿ ಆಗ್ತಾ ಇತ್ತು ಸರ್. ಬೇಗ ಬೇಗನೂ ಮನೆಗಳು ಮುಗಿತಾ ಇತ್ತು ಸರ್. ಅಂದ್ರೆ ತಾಂತ್ರಿಕ ದೋಷಗಳು ಒಂದ್ ಕಡೆ ಇದೆ, ಮತ್ತೆ ಕಡೆ ಮೊಬೈಲ್ ಇಂಟರ್ನೆಟ್ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹೌದು ಸರ್, ಹೌದು ಸರ್. ನಿಮ್ಮ ಅಕ್ಕಪಕ್ಕ ಟವರ್ಗಳಿದ್ರು ಅದು ಇಷ್ಟೊಂದು ಸಮಸ್ಯೆ ಆಗ್ತಿದೆಯಲ್ಲ, ಇದನ್ನ ಅಧಿಕಾರಿಗಳ ಗಮನಕ್ಕೆ ತಂದ್ರ? ಹೇಳಿದೀವಿ ಸರ್, ಹೇಳಿದ್ರೆ ನಾವೇನ್ ಮಾಡೋಣ ಅಂತಾರೆ ಸರ್. ನಾವ್ ಇನ್ನೇನು ಹೇಳಕ್ಕಾಗಲ್ಲ ಸರ್. ಸಮೀಕ್ಷೆ ಸಮಸ್ಯೆ 3. ಜಾತಿ ಗಣತಿಗೆ ಹೋಗಿದ್ದ ಶಿಕ್ಷಕಿಯ ಮೇಲೆ ನಾಯಿ ದಾಳಿ. ಚಿಕ್ಕಬಳ್ಳಾಪುರದಲ್ಲಿ ಜಾತಿ ಗಣತಿಗೆ ಹೋಗಿದ್ದ ಶಿಕ್ಷಕಿಯ ಮೇಲೆ ನಾಯಿ ದಾಳಿ ಆಗಿದೆ. ನಾಯಿ ಕಡಿತಕ್ಕೊಳಗಾದ ಶಿಕ್ಷಕಿಯನ್ನ ಆಸ್ಪತ್ರೆಗೆ ಸೇರಿಸಲಾಯಿತು. ನಮ್ಮ ಡಿಪಾರ್ಟ್ಮೆಂಟ್ ಏನ್ ಹೇಳುತ್ತೋ ಹಾಗೆ ಮಾಡ್ಬೇಕಾಗತ್ತೆ. ಹೋಗಿ ಅಂದ್ರೆ ಸೆನ್ಸಸ್ ಮಾಡಬೇಕು, ಇಲ್ಲ ರೆಸ್ಟ್ ಕೊಡ್ತಾರಾದ್ರೆ ರೆಸ್ಟ್ ತಗೊಳ್ಳೋದು ಅಷ್ಟೇ ಸರ್. ಯಾಕಂದ್ರೆ ನನಗೆ ಕಲಾಟ ಆಗಿರೋ ಅಷ್ಟು ನಾನು ಕಂಪ್ಲೀಟ್ ಮಾಡಲೇಬೇಕು. ಮೈಸೂರಿನಲ್ಲಿ ಇದೊಂದು ಅವೈಜ್ಞಾನಿಕ ಜಾತಿ ಸಮೀಕ್ಷೆ ಅಂತ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಅದೇನೇ ಹೇಳಿ, ರಾಜ್ಯದಲ್ಲಿ ಜಾತಿ ಸಮೀಕ್ಷೆ 6ನೇ ದಿನಕ್ಕೆ ಕಾಲಿಟ್ರು ಸಮಸ್ಯೆ ಮಾತ್ರ ಪರಿಹಾರ ಆಗಿಲ್ಲ. ಸರ್ಕಾರದ ನಡೆ ಖಂಡಿಸಿ ಶಿಕ್ಷಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.